ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲಾ ವ್ಲಾಗ್. ಇವತ್ತು ಬಂದು ಶ್ರಾವಣ ಸೋಮವಾರದಂದು ನಾವು ಪ್ರತಿ ಸೋಮವಾರ ಮನೆದೇವರ ವಾರ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಸಾರಿಸಿ ಒಂದು ಕಡೆಯಿಂದ ಬೇಗ ಎದ್ದಿದ್ದೀನಿ. ಇವತ್ತು 4 ಗಂಟೆಗೆ 4:15ಗೆ ಎದ್ದು ಎಲ್ಲ ನೆಲ ಒರೆಸ್ಕೊಂಡು ಬಾಗಿಲು ಕೂಡ ತೊಳೆದು ಇಡ್ತಾಯಿದ್ದೀನಿ. ಕುಂಕುಮ ಎಲ್ಲ ಇಡಬೇಕಲ್ವ. ಅದ ನಂತರ ನಾನು ಮಗಳಿಗೆ ತಿಂಡಿ ಬೇರೆ ಮಾಡಬೇಕು. ಹಾಗಾಗಿ ನಾನು ಬೇಗನೆ ಎದ್ದಿದ್ದೀನಿ. ಅದರಲ್ಲಿ ನನ್ನ ಮಗಳು ಚಿಕ್ಕವಳು ಕೂಡ ಬೇಗನೆ ಎದ್ಬಿಟ್ಟು ಅಮ್ಮ ಅಂತೇಳಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾಳೆ. ನಾನು ವೀಡಿಯೋ ಮಾಡ್ಕೊತಾ ಇದ್ದರೆ ಮೊಬೈಲ್ನ ತಕ್ಕೊಂಡು ಹೆಂಗೆ ಬೇಕೋ ಆಗ ಆಡಿಸ್ತಾ ಇದ್ದಾಳೆ. ಅವಳಂತೂ ತುಂಬ ತುಂಟಿ, ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಬೇಗ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳಿ ಕೂಗಾಡ್ತಿರ್ತಾಳೆ. ನಾನು ಕೂಡ ಎಲ್ಲ ಒಂದು ಕಡೆಯಿಂದ ನೆಲ ಎಲ್ಲ ಒರೆಸಿ ಬಾಗಿಲನ್ನು ಕೂಡ ರೆಡಿ ಮಾಡಿಕೊಂಡು ಕಿಚನ್ಗೆ ಬಂದಿದ್ದೀನಿ. ಕಿಚನಲ್ಲಿ ಅನ್ನ ಟಿಫನ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಚಿತ್ರಾನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ರೈಸ್ ಕೂಡ ಇಟ್ಟಿದ್ದೀನಿ. ಚಿತ್ರಾನ್ನಕ್ಕೂ ಕೂಡ ಎಲ್ಲ ರೀತಿ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಮಕ್ಕಳಿಗೆ ನೋಡಿ, ನಾನು ಇನ್ನೊಂದು ಟಿಪ್ಸು, ಹುಣಸೆ ಹಣ್ಣನ್ನು ನಾವು ಕ್ಲೀನ್ ಮಾಡಿಕೊಂಡು ನಂತರ ಒಂದು ಗಟ್ಟಿ ಪೇಪರ್ಗೆ ಅಂದರೆ ಗಟ್ಟಿ ಕವರ್ಗೆ ನಾವು ಹಾಕಿಟ್ರೆ ಯಾವುದೇ ರೀತಿ ಅಂದರೆ ಮೆತ್ತಿಗೆ ಶೀತದ ಕಾಲದಲ್ಲಿ ಮೆತ್ತಿಗೆ ಆಗಲ್ಲ. ನಂತರ ನಾವು ಹಾಲಿಗೆ ಮಕ್ಕಳಿಗೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಮನೇಲೇ ಹೋಮ್ ಮೇಡ್ನ ಮಾಡಿಕೊಂಡು ಪೌಡರ್ನ ನಾನು ಮಾಡಿ ಮಕ್ಕಳಿಗೆ ಹಾಲಲ್ಲಿ ಹಾಕ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಆಯುರ್ವೇದಿಕ್ ಬಂದಂಥ ನಮ್ಮ ಹಳ್ಳಿ ಕಡೆ ಸಿಗುವಂಥ ಸೊಪ್ಪುಗಳು ಮೈಂಡ್ ಮೆಚ್ಯೂರಿಟಿಗೆ, ಮೈಂಡ್ ಇಂಪ್ರೂವ್ಮೆಂಟ್ಸ್ಗೆ, ನೆನಪಿನ ಶಕ್ತಿಗೆ, ಇಂಥವಕ್ಕೆಲ್ಲ ಒಳ್ಳೆಯದಾದಂಥ 1-2-3 ಥರ ಸೊಪ್ಪುಗಳನ್ನ ನಾನು ಪೌಡ್ರ್ ಮಾಡಿ ಹಾಕಿ ನಾನು ಹಾಲಲ್ಲಿ ಹಾಕಿ ಕೊಡ್ತೀನಿ. ಅದರಿಂದ ಮಕ್ಕಳಿಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನೋಡಿ, ನಾನು ತಿಂಡಿ ಜೊತೆಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಹುಳಿ ಸಾಂಬಾರು. ಇವತ್ತು ಸೋಮವಾರ ಇರೋದ್ರಿಂದ ಮನೆದೇವ್ರ ವಾರ, ಶ್ರಾವಣ ಸೋಮವಾರ, ಮೊದಲನೇ ಶ್ರಾವಣ ಸೋಮವಾರ ನಮಗೆ. ಹಾಗಾಗಿ ತೋಟಕ್ಕೆ ನಾವು ತೋಟ ದೇವರು ಅಂತೇಳಿ ತೋಟದಲ್ಲಿ ಎಡೆ ಇಟ್ಟು ಪೂಜೆ ಕೂಡ ಮಾಡ್ತೀವಿ. ಆ ಪದ್ಧತಿನೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಎಲ್ಲ ಗೌರಿ ಹಬ್ಬದಲ್ಲೂ ಇಡ್ತೀವಿ, ಮತ್ತು ಆಯುಧ ಪೂಜೆ, ಈಗ ಮೊದಲನೇ ಶ್ರಾವಣ ಸೋಮವಾರ, ಈ 3 ಟೈಮ್ಗಳಲ್ಲಿ ನಾವು ದೇವರಿಗೆ ಅಂದರೆ ತೋಟಕ್ಕೆ ತೋಟದ ದೇವರು ಅಂತೇಳಿ ಮಾಡ್ತೀವಿ. ಫೈನಲಿ ಎಲ್ಲ ಕೆಲಸಗಳ್ನು ಅಡುಗೆ ತಿಂಡಿ ಎಲ್ಲ ಮುಗಿಸಿ ನಾನು ಈಚೆಡೆ ಬಂದೆ. ಅಮ್ಮನಿಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕು. ನಮ್ಮಮ್ಮನೂ ಇವಳು ನಡೆಯೋದ್ರಲ್ಲಿ ತುಂಬ ಸಾಕಾಗೋಗ್ಬಿಡುತ್ತೆ ಅವರಿಬ್ಬರಿಗೂ ತಿಂಡಿ ತಿನ್ನಿಸಿ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸ್ 8:30 ಆಯಿತು. ಲಂಚ್ ಬಾಕ್ಸು, ಬ್ಯಾಗು ಎಲ್ಲ ರೆಡಿ ಮಾಡೋಷ್ಟು ಸಾಕಾಯಿತು. ನೋಡಿ, ಇದು ಆರಾಮಾಗಿ ಮಲಗಿದೆ. ರಾತ್ರಿ ಎಲ್ಲ ನಿದ್ದೆ ಕೆಡುತ್ತೆ, ಇದು ಆರಾಮಾಗಿ ನಿದ್ದೆ ಮಾಡುತ್ತೆ. ನಮಗೆ ರಾತ್ರಿ ಎಲ್ಲ ನಿದ್ದೆ, ಬೆಳಗ್ಗೆಲ್ಲ ಕೆಲಸ. ಫೈನಲಿ ನನ್ನ ಮಗಳು ಕೂಡ ರೆಡಿ ಆದಳು. ಆಲ್ರೆಡಿ 8:30 ಆಯಿತು. ಅವಳು ಸ್ವಲ್ಪ ವಿಡಿಯೋ ಬಂದಾಗ ಹಂಚ್ಕೊಳ್ಳೋದು ಜಾಸ್ತಿ. ಯಾಕೆ ಅಂತಂದರೆ ಹಾಯ್ ಮಾಡೋಕ್ಕೂ ಅವಳಿಗೆ ಸ್ವಲ್ಪ ಹಂಚ್ಕೊತಾಳೆ. ನಾನು ಹಾಯ್ ಮಾಡಮ್ಮ ಅಂದರೆ ಹಾಯ್ ಮಾಡ್ತಾಳೆ. ಯಾಕೆ ಅಂದರೆ ನಕ್ಬಿಟ್ರೆ ನಾನು ಹಲ್ಲು ಕಾಣುತ್ತೆ ಅಂತಾಳೆ. ಹಲ್ಲು 2 ಉದ್ರೋಗ್ಬಿಟ್ಟಿದೆ. ಹಾಗಾಗಿ ನನ್ನ ಮಗಳು ಚಿಕ್ಕವಳಾದರೆ ಹಂಗಲ್ಲ, ಚಡ್ಡಿನೇ ಹಾಕಿಲ್ಲ ನೋಡಿ, ಎದ್ದಾಗಿಂದನೂ ಚಡ್ಡಿ ಹಾಕಿಲ್ಲ. ಹಾಗೆ ಹಾಯ್ ಮಾಡ್ತಾಳೆ ಬೆಕ್ಕನ್ನು ಆಡಿಸ್ಕೊಂಡು. ನಂತರ 8:30 ಎಲ್ಲ ಆಯಿತು. ಮತ್ತು ಇವತ್ತು ಸೋಮವಾರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನು ನಿಟ್ಟೂರಿಗೆ ಹೋಗೋ ಕೆಲಸ ಇದೆ. ನಿಟ್ಟೂರಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದೆ, ಮತ್ತು ಹೋಗ್ತಾ ವಿಡಿಯೋದಲ್ಲಿ ಹೇಳ್ತೀನಿ. ನಂತರ ನಾನು ಹಬ್ಬಕ್ಕೆ ಅಲಂಕಾರಿಕ ಅಂದರೆ ಡೆಕೋರೇಟಿವ್ ಮಾಡೋಕ್ಕೆ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಗೋಧಿ ಹುಲ್ಲನ್ನು ಬೆಳೆಸ್ತಾ ಇದ್ದೀನಿ. ಯಾವ ರೀತಿ ನಾನು ಗೋಧಿ ಹುಲ್ಲನ್ನು ಬೆಳೆಸ್ತೀನಿ, ಯಾವ ರೀತಿ ಮೊಳಕೆನ ಮಾಡ್ತೀನಿ ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ, ಗೋಧಿನ ಎಲ್ಲೂ ಹಾಳಾಗಿರೋಂಥ ಗೋಧಿನ ನೆನಾಕ್ಬಾರ್ದು. ಯಾಕೆಂದರೆ ಮೊಳಕೆ ಬರಲ್ಲ. ನೋಡಿ, ನೀಟಾಗಿರೋ ಗೋಧಿನ ನಾವು 2 ಸಾರಿ ತೊಳೆದು 1 ದಿನ ನಾವು ನೆನಾಕಬೇಕು ಫ್ರೆಂಡ್ಸ್. 1 ದಿನ ನೆನಾಕಿದ ನಂತರ ನಾವು ಅದನ್ನು ಯಾವುದೇ ರೀತಿ ತೊಳೆಯೋದಾಗಲಿ ಮಾಡಬಾರ್ದು. ಯಾಕೆ ಅಂದರೆ ಆಲ್ರೆಡಿ ಅದರಲ್ಲಿ ನಮಗೆ ಮೊಳಕೆ ಸ್ಟಾರ್ಟ್ ಆಗಿರುತ್ತೆ. ತೋರಿಸ್ತೀನಿ ನೋಡಿ, ಈ ರೀತಿ ಸಣ್ಣದಾಗಿ ಜರ್ಮನ್ ಸ್ಟಾರ್ಟ್ ಆಗಿರುತ್ತೆ ಮೊಳಕೆ. ಹಂಗಾಗಿ ನಾವು ನೆನಾಕೋಕ್ಕಿಂತ ಮುಂಚೆನೇ ನಾವು 2-3 ಸಾರಿ ತೊಳಿಬೇಕು. ಆಮೇಲೆ ನಾವು ಈ ರೀತಿ ತೊಳೆಯೋಕ್ಕೆ ಹೋದರೆ ಮೊಳಕೆ ಹಾಳಾಗುತ್ತೆ. ಇಲ್ಲ ಅಂತಂದರೆ ನೋಡಿ, ಈ ರೀತಿ ನಾವೆಲ್ಲ ನೀಟಾಗಿ ಮಾಡಿಕೊಂಡು ಒಂದು ದಬ್ರಿಯಲ್ಲಿ, ಅಂದರೆ ನೀರಿರಬಾರ್ದು ನಮಗೆ ಮೊಳಕೆ ಬರಬೇಕಾದ್ರೆ ನಮಗೆ ಸ್ವಲ್ಪನೂ ಈ ರೀತಿ ನೀರಿಲ್ದಂಗೆ ಅದನ್ನು ನಾವು ಎಲ್ಲ ಬಗ್ಸ್ಕೊಂಬಿಡ್ಬೇಕು. ಒಂದು ಜಾಲರಿ, ನಿಮಗೆ ಹೆಸರು ಬೇಳೆ ಅದು ಇದು ಏನಾದರೂ
ಜೋಲ್ಸಕ್ಕೆ ಇರುತ್ತಲ್ಲ ಮನೆಗಳಲ್ಲಿ, ಆ ರೀತಿ ಒಂದು ತೂತು ಇರುವಂಥ ದಬ್ರಿಯಲ್ಲಿ ಜಾಲರಿಯಲ್ಲಿ ನಾವೆಲ್ಲ ಗೋಧುವೆಗಳನ್ನು ಹಾಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಅದು ಸ್ವಲ್ಪ ನೀರು ಎಲ್ಲ ಸೋರೋ ತನಕ ಸುಮ್ಮನೆ ಇರಬೇಕು. ನೋಡಿ ನನ್ನ ಮಗಳು ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಬರಲಿ ಫಸ್ಟ್ ಅಲ್ಲಿ ಬಂದುಬಿಡ್ತಾಳೆ. ನಾನು ನೋಡ್ತೀನಿ, ನಾನು ಮಾಡ್ತೀನಿ ಅಂತಾಳೆ. ಅದಕ್ಕೆ ನೀವು ಮಾಡಬಿಡಮ್ಮ ಅಂತ ಬಿಟ್ಟೆ, ಸುಮ್ಮನಾಗ್ಬಿಡ್ತಾಳೆ. ನಂತರ ನೀರೆಲ್ಲ ನೀಟಾಗಿ ನೋಡಿ, ಒಂಚೂರು ಒಂದನಿ ನೀರಿರಲ್ಲ, ಆ ರೀತಿ ನೀರೆಲ್ಲ ಸೋರ್ಕೊಂಡ ನಂತರ ಒಂದು ಕಾಟನ್ ಬಟ್ಟೆ, ನಿಮ್ಮ ಮನೇಲಿ ಯಾವುದು ಇರುತ್ತೋ ಆ ಕಾಟನ್ ಬಟ್ಟೆಯಲ್ಲಿ ನಾವು ಈ ರೀತಿ ಹರಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಏನಾದರೂ ಮುಚ್ಚಳನ ಮುಚ್ಚಿಬಿಡಬೇಕು. ನಾವು ಬೇರೆ ಕಾಳುಗಳಿಗಾದರೆ ಬಟ್ಟೆನ ಕಟ್ಟಿ ಬಿಗಿಯಲ್ಲಿ ಇಡ್ತೀವಿ ಮೊಳಕೆ ಬರಲಿ ಅಂತ. ಆದರೆ ನಾವು ಇದಕ್ಕೆ ಮೊಳಕೆ ಬರೋಕ್ಕೆ ಬಟ್ಟೆನ ಕಟ್ಟಿ ಇಡಬಾರ್ದು. ಈ ರೀತಿ ಒಂದು ದಬ್ರಿಯನ್ನು ಮುಚ್ಚಿಡಬೇಕು. ನೋಡಿ ನನ್ನ ಮಗಳು ಅಲ್ಲೇ ಮೊಳಕೆ ಮಾಡೋಣ ಅಂತೇಳಿ ಮೊಳಕೆ ಬಂದಿದೆ, ಅದನ್ನು ತೊಗೊಂಡು ಈಚೆಗೆ ಇಡ್ತಿದ್ದಂಗೆ ನಾನು ರೆಡಿ ಅಂತೇಳಿ ರೆಡಿಯಾಗಿ ಕುಂತಿದ್ದಾಳೆ ಹುಲ್ಲನ್ನು ಬೆಳೆಸೋದಕ್ಕೆ. ನೋಡಿ ಮೊಳಕೆ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ನಾವು ಬಟ್ಟೆನ ಕಟ್ಟಿದ್ರೆ ಈ ರೀತಿ ಮೊಳಕೆ ಬರಲ್ಲ, ಸ್ವಲ್ಪ ಬಾಡೋ ರೀತಿ ಇರುತ್ತೆ. ಹಾಗಾಗಿ ನಾವು ಬಟ್ಟೆನ ಕಟ್ಟಿಡಬಾರ್ದು. ನಂತರ ನೋಡಿ ಈ ಥರ ಟ್ರೇಗಳನ್ನ ನಾನು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಟ್ರೇಗಳನ್ನ. ನಿಮಗೆ ಯಾವ ರೀತಿ ಬೇಕಾದರೂ ಟ್ರೇಗಳಲ್ಲಿ ಹಾಕ್ಕೋಬೋದು, ಬೌಲ್ಸು. ನೋಡಿ ಈ ರೀತಿ ಮರಳನ್ನು ನಾನು ನೋಡಿ, ಇಂಥ ಮಳೆಗಾಲದಲ್ಲೂ ಮರಳು ಸಿಕ್ಕಿದೆ ಅಂತಂದರೆ ಅಪರೂಪ ಅಲ್ವಾ. ನಾನು 2-3 ದಿವಸನೇ ಮರಳನ್ನು ಜಲಿಸ್ಕೊಂಡು ಒಣಗಕ್ಕಿಟ್ಟಿದ್ದೆ. ನಂತರ ಅದನ್ನು ಕಲ್ಲೆಲ್ಲ ಆರಿಸಿ, ಕಸ ಎಲ್ಲ ಆರಿಸಿ ನೋಡಿ ಇಷ್ಟು ನೀಟಾಗಿ ಮಡಿಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಮಾಡಬೇಕಾದ್ರೆ ತುಂಬ ಈಸಿಯಾಗಿರುತ್ತೆ. ನಿಮಗೆ ಬೇಕಾದಂಥ ಟ್ರೇಗಳಾಗಲಿ, ಒಂದು ಕಪ್ಸ್ಗಳಾಗಲಿ, ಬೌಲ್ಸ್ಗಳಾಗಲಿ, ನಿಮಗೆ ಡಿಸೈನಾಗಿ ಯಾವ ರೀತಿ ಒಂದು ವಸ್ತುಗಳು ಸಿಗುತ್ತೆ ಆ ರೀತಿಯಲ್ಲಿ ನಿಮಗೆ ಬೇಕಾದಂಗೆ ಕಾಳುಗಳನ್ನು ಹಾಕ್ಕೋಬೋದು, ಗೋಧಿ ಕಾಳುಗಳನ್ನು. ನಾವಿದು ಯಾವುದೇ ಶಾಸ್ತ್ರಕ್ಕೆ ಅಂತೇಳಿ ಅಲ್ಲ, ಡೆಕೋರೇಟಿಗೆ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಅಲಂಕಾರ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮಿನ ಅಂತ ಹೇಳೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀವಿ ಹೊರತು ಬೇರೆಯದು ಇಲ್ಲ. ನೋಡಿ ಈ ರೀತಿ ನಾವು ಎಲ್ಲದು ಒಂದು ಅರ್ಧ ಇಂಚು ಮಣ್ಣನ್ನು ತುಂಬಿಬಿಟ್ಟು ಎಲ್ಲ ಡ್ರಾಪನ್ನು ಮಾಡಿ ಈ ರೀತಿ ಕಾಳುಗಳನ್ನು ಒಂದು ಕಡೆಯಿಂದ ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ದಂಗೆ ಕಾಳುಗಳನ್ನು ಹಾಕ್ಕೊಂಡು ಬರಬೇಕು. ಗ್ಯಾಪ್ ಬಂದುಬಿಟ್ರೆ ಕಾಳುಗಳು ಅಲ್ಲಲ್ಲೇ ಗ್ಯಾಪ್ ಇದ್ದರೆ ಹುಲ್ಲು ಚೆನ್ನಾಗಿ ಬರಲ್ಲ, ನಮಗೆ ನೋಡೋದಕ್ಕೆ ಖಾಲಿ ನಮಗೆ ಕಾಣಿಸುತ್ತೆ. ನಮಗೆ ಆದಷ್ಟು ದಟ್ಟವಾಗೇ ಕಾಳುಗಳನ್ನು ಹಾಕ್ಕೊಂಡ್ರೆ ಒಂದು ಹುಟ್ಟೋಲ್ಲ ಅಂತಂದರೂ ಇನ್ನೊಂದು ಹುಟ್ಟುತ್ತೆ. ಇಲ್ಲಾಂದರೆ ನಾವು ತೆಳ್ಳಗೆ ಹಾಕ್ಬಿಟ್ರೆ ನಾವು ಒಂದು ಕಾಳು ಹುಟ್ಟಲ್ಲ, ಒಂದು ಕಾಳು ಹುಟ್ಟುತ್ತೆ, ಹಾಗಾಗಿ ನಮಗೆ ಪ್ರಾಬ್ಲಮ್ ಬರುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಖಾಲಿ ಹುಲ್ಲು ಅಲ್ಲೊಂದು ಹುಲ್ಲು ಬರುತ್ತೆ. ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ನಾವು ಮಣ್ಣನ್ನು ಹಾಕ್ಕೊಂಡು ಬರಬೇಕು. ನೋಡಿ ನಮಗೆ ಗೊತ್ತಾಗುತ್ತೆ, ಡ್ರಾಪ್ ಇಲ್ದಂಗೆ ನಮಗೆ ಎಲ್ಲ ರೀತಿ ಮಣ್ಣನ್ನು ಹಾಕ್ಕೊಂಬರಬೇಕು. ನೀರನ್ನು ಹಾಕೋದ್ರೆ ನಮಗೆ ಬಬಲ್ಸ್ ಬಂದು ಮಣ್ಣು ಕೆಳಗಡೆ ಇಳ್ಕೊಳುತ್ತೆ, ಗೋಧಿ ಮೇಲೆ ಬರುತ್ತೆ. ಮತ್ತು ಇನ್ನೊಂದು ರೀತಿ ಬರೀ ಟ್ರೇಗಳಿಗೆ ಮಣ್ಣಿಲ್ದಲೆ ಕಾಳುಗಳನ್ನು ಕೂಡ ಹಾಕಿ ಬೆಳೆಸ್ಬೋದು. ಆ ರೀತಿ ಬೇಕಾದರೂ ನೀವು ಮಣ್ಣು ಸಿಗಲ್ಲ, ಈಗ ಸಿಟಿ ಇರೋರು ಮಣ್ಣು ಸಿಗಲ್ಲ ಅಂತಂದರೆ ನೀವು ಆ ರೀತಿ ಬೇಕಾದ್ರೂ ಟ್ರೇಗಳಿಗೆ ಹಾಕ್ಕೊಬೋದು. ನೋಡಿ ನಾನು ನೆಕ್ಸ್ಟು ಕಪ್ಗಳಿಗೂ ಕೂಡ ಈ ರೀತಿ ಪೇಪರ್ ಕಪ್ಗಳಿಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಡಿಸೈನಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ಕಪ್ಗಳಿಗೂ ಒಂದಿಷ್ಟು ಅರ್ಧ ಮಣ್ಣನ್ನು ತುಂಬಿಬಿಟ್ಟು ನಾವು ಹಾಕ್ಕೊತಾ ಇದ್ದೀನಿ. ನೀವು ಹಾಕ್ಕೋಬೇಕಾದ್ರೆ ತೂತ ಮಾಡಿ ಹಾಕ್ಕೊಳ್ಳಿ. ನಾನು ನಿಮಗೆ ಹೇಳೋದು ಮರೆತುಬಿಟ್ಟೆ. ತೂತ ಮಾಡಿದ್ರೆ ನೀರು ಅಲ್ಲಿನ ಜಾಗಕ್ಕೆ ಇಳ್ಕೊಳ್ಳುತ್ತೆ. ನಾನು ಟ್ರೇಗಳಿಗೇನು ನೀರು ತೂತ ಮಾಡಿಲ್ಲ, ಯಾಕೆ ಅಂದರೆ ನಾನು ಒಳಗೆ ಇಟ್ಕೊತಾ ಇದ್ದೀನಿ, ಮನೆ ಒಳಗೆ. ಯಾಕೆ ಅಂದರೆ ತೋಟದಲ್ಲಿರೋದ್ರಿಂದ ಈಚೆಡೆ ಇಟ್ಟರೆ ಹೆಗ್ಣಗಳು, ಹುಳುಗಳು ತಿಂದು ಹಾಳು ಮಾಡಿಬಿಡ್ತವೆ, ಗಲೀಜು ಮಾಡಿಬಿಡ್ತವೆ, ಕೆಡಿಸಿ ಓಡಾಕ್ತವೆ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಇಟ್ಕೊತಾ ಇದ್ದೀನಿ. ನೀವು ಹೊರಗಡೆ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ ಅಂದರೆ ತೂತುಗಳನ್ನ ಮಾಡಿಕೊಂಡ್ರೆ ಇನ್ನೂ ಚೆಂದ. ಯಾಕೆಂದರೆ ಸಡನ್ನಾಗಿ ಜಾಸ್ತಿ ನೀರಿದ್ದರೆ ನಮಗೆ ಸೋರೋಗುತ್ತೆ, ಅದರಿಂದ ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ನಾನು ನೋಡಿ ನಾನು ಈ ರೀತಿ ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅಲ್ಲೂ ಕೂಡ ಇಟ್ಕೊಂಡಿದ್ದೀನಿ ಮಾಡ್ಕೊಂಡು. ಯಾಕೆಂದರೆ ನನ್ನ ಮಗಳು ನೋಡಿ ಇಲ್ಲೇ ಕೂತ್ಬಿಟ್ಟಿದ್ದಾಳೆ, ನೋಡಿ ಆಯ್ ಮಾಡ್ತಿದ್ದಾಳೆ. ಹಂಗಾಗಿ ನೋಡಿ ಎಲ್ಲ ಎಷ್ಟು ಕಪ್ಗಳೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾಳೆ, ಮಣ್ಣೆಲ್ಲ ಚೆಲ್ಬಿಟ್ಟಿದ್ದಾಳೆ. ಹಂಗಾಗಿ ನಾನು ದೂರ ಅಲ್ಲಿ ಮಾಡಿ ಮಾಡಿ ಇದಕ್ಕೆಲ್ಲ ನಾನು ಸ್ವಲ್ಪ ನೀರು ಹಾಕೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ನೋಡಿ ಸ್ವಲ್ಪ ಹಾಕಬೇಕು, ನೋಡಿ ಜಾಸ್ತಿ ಕೂಡ ಹಾಕಬಾರ್ದು, ಸುಮಾರಾಗಿ ನಾವು ನೋಡಿ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಕಾಳು ಕೊಳ್ತೋಗೋ ಸಾಧ್ಯತೆ ಕೂಡ ಉಂಟು ನಮಗೆ. ಹಂಗಾಗಿ ನಾವು ಸ್ವಲ್ಪ ನೋಡಿ ವಾಟರ್ನ ಹಾಕೋಬೇಕು.
ಕ್ರೇಟ್ಗಳಿಗೂ ಅಷ್ಟೇ, ನಾನು ಕ್ರೇಟ್ಗಳಿಗೂ ಮಾಡಿದ್ದೀನಲ್ಲ, ನಾವು ಯಾಕೆ ಅಂದರೆ ಯಾವುದಕ್ಕೂ ತೂತು ಮಾಡಿರಲ್ಲ ನೋಡಿ, ಹಾಗಾಗಿ ನೋಡಿ ಸ್ವಲ್ಪ ಅದೇ ಸಣ್ಣ ಇವು ದೊಡ್ಡ ಲೋಟ ಆದರೆ ಸ್ವಲ್ಪ ಏನು ಪ್ರಾಬ್ಲಮ್ ಆಗೋಲ್ಲ. ಅದೇ ಚಿಕ್ಕವು ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಚಿಕ್ಕಗಿರ್ತದಲ್ಲ, ಅದಕ್ಕೆ ನಾವು ಕೆಳಗಡೆ ಹೋಲ್ ಮಾಡೇ ಹಾಕಬೇಕು. ಇದು ಸ್ವಲ್ಪ ದೊಡ್ಡದಾಗಿರೋದಕ್ಕೆ ಕೆಳಗಡೆ ಹೋಗೋವಷ್ಟು ಜಾಗ ಇರುತ್ತೆ. ನಾವು ಇದು ಲೆಂತ್ ಇರುತ್ತಲ್ಲ, ಮಣ್ಣು ಜಾಸ್ತಿ ಇರುತ್ತಲ್ಲ, ಕೊಳ್ತೋಗೋ ಸಾಧ್ಯತೆ ಬರೋಲ್ಲ. ತೂತನೇ ಮಾಡಬೇಕು ಅಂತ ಏನಿಲ್ಲ, ಹೋಲ್ ಮಾಡಬೇಕು ಅಂತ. ನೋಡಿ ನನ್ನ ಮಗಳು ಹಾಯ್ ಹೇಳ್ತಾಳಂತೆ, ಮತ್ತೊಂದು ಸಾರಿ ಹಾಯ್ ಮಾಡ್ತಾಳಂತೆ. ನೋಡ್ರಿ ಮೇಡಮ್, ಹಾಯ್, ವೆಲ್ಕಮ್ ಬ್ಯಾಕ್. ನೋಡಿ ನಾನು ಎಷ್ಟು ಮುದ್ದಾಗಿ ಹೇಳ್ತಿದ್ದಾಳೆ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಿನ್ನ ಹೆಸ್ರೇನಮ್ಮ? ಹನಿಕನಾ? ಅಕ್ಕನ ಹೆಸ್ರೇನು? ಬಾಂದ್. ಸರಿ, ಓಕೆ. ನೋಡಿ ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಮಣ್ಣಲ್ಲಿ ಮಕ್ಕಳು ಆಡಿದಷ್ಟು ಆರೋಗ್ಯವಾಗಿರ್ತಾರಂತೆ. ಮಣ್ಣಲ್ಲಿರೋ ವಿಟಮಿನ್ಸ್ ಕೂಡ ನಮ್ಮ ಮಕ್ಕಳಿಗೆ ಸೇರುತ್ತೆ ಮಣ್ಣಲ್ಲಿ ಆಡಿದ್ರೆ ಅಂತ ಹೇಳ್ತಾರೆ. ನೋಡಿ ಮಣ್ಣಲ್ಲಿ ಕೂಡ ಆಡ್ತಿದ್ದಾಳೆ. ತೀರಾ ನಾವು ಮಣ್ಣಲ್ಲಿ ಆಡ್ತಾಯಿದ್ರೆ ಏನು ಹೊಡೆಯೋದು ಬಡಿಯೋದು ಅಂದರೆ ಕರೆಯೋದು ಏನು ಮಾಡೋಲ್ಲ. ಫೈನಲಿ ಲಾಸ್ಟಿಗೆಲ್ಲ ಆಡಾದಮೇಲೆ ಅವಳಿಗೆ ಕೈ ಕಾಲು ತೊಳಿತೀವಿ, ಇಲ್ಲ ಮೈ ಜಾಸ್ತಿ ಮಾಡ್ಕೊಂಡಿದ್ರೆ ಮೈ ತೊಳೆದ್ಬಿಟ್ಟು ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡ್ತೀವಿ. ನೀವು ಕೂಡ ಆ ರೀತಿ ಮಾಡಿ, ಯಾಕೆಂದರೆ ಮಣ್ಣಲ್ಲಿರೋ ವಿಟಮಿನ್ಸ್ ಕೂಡ ಆ ರೀತಿ. ನೋಡಿ ಅಲ್ಲಿ ಆಲ್ರೆಡಿ ಕೈ ತೊಳಿ ಇಂತಿದ್ದಂಗೆ ಕೈ ತೊಳೆದು ಬಿಡಬೇಕು ಅವಳಿಗೆ. ಸ್ವಲ್ಪ ಹೊತ್ತಿರು, ಆಮೇಲೆ ತೊಳಿತೀನಿ, ಓಕೆನಾ? ಇಲ್ಲಿ ನೀರು ಹಾಕ್ತಾಯಿದ್ದೀನಿ ಗೋದ್ವೆಗೆ, ಸ್ವಲ್ಪ ಇರು. ಮತ್ತು ನಾನು ಕ್ರೇಟ್ಗೊಂದಕ್ಕೆ ತೋರಿಸ್ತೀನಿ ನೋಡಿ. ನೀವು ಅದೇ ರೀತಿ ಎಲ್ಲದಕ್ಕೂ ಕೂಡ ಸ್ವಲ್ಪ ಅರ್ಧ ಹಾಕ್ಬಿಟ್ಟೆ ನೋಡ್ಗ ಹಾಯ್ ಮಾಡೋಕ್ಕೆ ಹೋಗಿ ಫೈನಲಿ ನೋಡಿ ಇದು ಕ್ರೇಟ್ಗೂ ಕೂಡ ಇದೇ ರೀತಿ. ಪಾಪ ಮುಟ್ಬೇಡಮ್ಮ, ಅದು ಒಡೆದೋಗುತ್ತೆ, ಅದು ಹೋಗುತ್ತಮ್ಮ. ಎಮ್ಮಿಗೆ ಏನು ಎಮ್ಮೆ? ನೋಡಿ ಈ ರೀತಿ ಎಲ್ಲವಕ್ಕೂ ನಾವು ಹಾಕಬೇಕು. ನಂತರ ಇದು ಮೊಳಕೆ ಬಂದಾಗ ನಾನು ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ. ಇದೆಲ್ಲ ಆದಮೇಲೆ ಒಂದ್ಸಲ ಲಾಸ್ಟಿಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಗೋಧಿ ಹಾಕಿರೋದು. ಒಂದು 2-3 ದಿವಸದೊಳಗೆ ಅದು ಸ್ವಲ್ಪ ಕಾಣಿಸ್ಕೊಳುತ್ತೆ, ಆವಾಗ ನಾನು ಮತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸ್ವಲ್ಪ ನಿಟ್ಟೂರ್ಗೆ ಹೋಗೋ ಕೆಲಸ ಇದೆ, ಹೋಗ್ತಾ ನಿಮಗೆ ನಾನು ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ. ಸ್ವಲ್ಪ ಬೆಳಕು, ಮಳೆ ಮೋಡ ಆಗಿರೋದ್ರಿಂದ ಬೆಳಕೆ ಕಡಿಮೆ ಫ್ರೆಂಡ್ಸ್. ಯಾರಾದರೂ ಅಲಂಕಾರಕ್ಕೆ, ಲಕ್ಷ್ಮೀ ಹಬ್ಬದ ಅಲಂಕಾರಕ್ಕೆ ಗೋಧಿ ಏನಾದರೂ ಬೆಳ್ಕೋಬೇಕು, ಅಲಂಕಾರಕ್ಕೆ ಗೋಧಿ ಹುಲ್ಲು ಈ ರೀತಿ ಬೆಳ್ಕೋಬೇಕು ಅಂದರೆ ನೋಡಿ, ನಾಳೆ ನಾಡಿದ್ರೊಳಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಟೈಮ್ ಇದ್ದರೆ ಇವತ್ತೇ ಮಾಡ್ಕೋಬೋದು. ಅಂದರೆ ನಾನು ವೀಡಿಯೋ ನೋಡಿ ನೀವು ಮೊಳಕೆ ಮಾಡ್ತೀರಲ್ವ, ಹಾಗಾಗಿ ನಾನು ಒಂದು 2 ದಿವಸ ಮುಂಚೆಲೇ ಮಾಡಿದ್ದೀನಿ. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಫೈನಲಿ ಎಲ್ಲ ನೀಟಾಗಿ ನಾನು ಒಂದು ಡೈನಿಂಗ್ ಟೇಬಲ್ ಮೇಲೆ ನಾನೊಂದು ಹಳ್ಳೀಲಿ ಊಟದ ಮನೆ ಅಂತ ಹೇಳ್ತಾರೆ, ಅಲ್ಲಿ ನಾವು ಡೈನಿಂಗ್ ಟೇಬಲ್ನ ಇಟ್ಕೊಂಡಿದ್ದೀವಿ. ಅಲ್ಲಿ ನಾನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹುಲ್ಲಾದಾಗ ನಾನು ನಿಮಗೆ ತೋರಿಸ್ತೀನಿ ಆಗಿದೆ ಅಂತ. ನಾವು ಹೇಳಿದ್ನೆಲ್ಲ ನಿಟ್ಟೂರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ನಂದು ಮಾಂಗಲ್ಯ ಸರ ಮಾಡೋಕ್ಕೆ ಹಾಕಿದ್ವಿ, ಅದು ಬಂದಿದೆ ಅಂತೇಳಿ ಕಾಲ್ ಮಾಡಿದರು, ಅದನ್ನು ತರೋದಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ಹಾಗೆ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಗಳು ಕೂಡ ಬೇಕಿತ್ತು ನನಗೆ ನಿಟ್ಟೂರಿನಲ್ಲಿ, ಹಾಗಾಗಿ 2 ಕೆಲಸ ಆಗುತ್ತೆ ಅಂತೇಳಿ ನಾನು ಹೋಗ್ತಾಯಿದ್ದೀವಿ. ಇವತ್ತು ಶುಕ್ರವಾರ, ಸಂತೆ, ಸಿಕ್ಕಾಬಟ್ಟೆ ರಶ್ಶು. ನಾನು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಉಡುಗೆ ಅಂಗಡೀಲಿ ಎಲ್ಲನ. ಅಲ್ಲಿ ಅದು ಬಂದು ಜೈ ಭವಾನಿ ಜ್ಯುವೆಲರಿ ಶಾಪು. ನೀವು ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ಹೋಗಿ, ತುಂಬ ಚೆನ್ನಾಗಿ ನಾನು ಹೇಳಿದಾಗೆ ಡಿಸೈನ್ನ ಮಾಡಿಕೊಡ್ತಾರೆ. ಮಾಡಿಸೋ ಅಂಥವ್ರು ಒಳ್ಳೆ ಅಂಗಡಿ ಅದು. ನಾವು ಫೈನಲಿ ಎಲ್ಲ ಮುಗಿಸ್ಕೊಂಡು ಮತ್ತು ಆತ್ಮ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ ಅಲ್ಲಿ ಎಲ್ಲ ರೀತಿಯ ನಿಟ್ಟೂರಿನಲ್ಲಿ ಗುಬ್ಬಿಗೆ ಹೋಗಬೇಕು, ತುಮಕೂರಿಗೆ ಹೋಗಬೇಕು ಅನ್ನೋರಿಗೆ ಇಲ್ಲಿ ನಿಟ್ಟೂರಲ್ಲಿ ಆತ್ಮ ಫ್ಯಾನ್ಸಿ ಸ್ಟೋರ್ KSRTC ಬಸ್ ಸ್ಟ್ಯಾಂಡ್ ಹಿಂಭಾಗ ನಮಗೆ ಸಿಗುತ್ತೆ.
ಮೋರಿಯಲ್ಲಿ ಒಂದು ಅಂದರೆ ಚಾನಲ್ ಇದೆ, ಅದ್ರ ಪಕ್ಕನೇ ನಮಗೆ ಆತ್ಮ ಫ್ಯಾನ್ಸಿ ಸ್ಟೋರ್ ಇದೆ. ಎಲ್ಲ ಪ್ರತಿಯೊಂದು ಇಂಥದ್ದು ಸಿಗಲ್ಲ ಅಂತ ಅಲ್ಲ, ಎಲ್ಲ ಡೆಕೋರೇಟಿವ್ ಐಟಮ್ ಆಗಲಿ, ಒಂದು ಫ್ಯಾನ್ಸಿ ಐಟಮ್ ಆಗಲಿ, ಮಕ್ಕಳಿಗೆ ಬೇಕಾದಂಥ ಎಲ್ಲ ಐಟಮ್ಗಳು ನಮಗೆ ಅಲ್ಲಿ ಅವೈಲೇಬಲ್ ಇದೆ. ನೋಡಿ ಒಂದು ಸಲ ವಿಸಿಟ್ ಕೊಡಿ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ. ಥ್ಯಾಂಕ್ ಯು.